ಕಮಾಂಡರ್ ಅಶೋಕ್ ರಾವತ್ ಅವ್ರಿಗೆ, ಕಮಾಂಡರ್ ಅಶೋಕ್ ರಾವತ್ ಅವ್ರಿಗೆ, ರಮಾಕಾಂತ್ ನರಗುಂದ್ ಅವ್ರಿಗೆ, ಕಮಾಂಡರ್ ಅಶೋಕ್ ರಾವತ್ ಅವ್ರಿಗೆ, ಕಮಾಂಡರ್ ಅಶೋಕ್ ರಾವತ್ ಅವ್ರಿಗೆ, ರಮಾಕಾಂತ್ ನರಗುಂದ್ ಅವ್ರಿಗೆ, ಕಮಾಂಡರ್ ಅಶೋಕ್ ರಾವತ್ ಅವ್ರಿಗೆ, ಕಮಾಂಡರ್ ಅಶೋಕ್ ರಾವತ್ ಅವ್ರಿಗೆ, ರಮಾಕಾಂತ್ ನರಗುಂದ್ ಅವ್ರಿಗೆ। आया मुशरफ KSRT स्टाफ एंड वर्कर्स यूनियन जनरल सेक्रेटरी। आज ये लोग रिटायरमेंट के लोग क्यों जमा हुए बोले तो आज हर डिस्ट्रिक्ट पे जमा हुए और हर स्टेट पे जमा हुए, पूरी इंडिया लेवल पर जमा हुए। ये क्यों जमा हुए बोले तो EPS 95 पेंशन जो है सबसे कम पेंशन है, 1000 रुपये, 2000 रुपये, 2500 रुपये। आज 2500 रुपये में दो जोरू मर्द पेंशन में कर खाना हो तो बहुत मुश्किल होता है। इसके वास्ते हिंदुस्तान में कमांडर अशोक रावत जो है बुल्ढाना के, ये EPS 95 पेंशन के अध्यक्ष हैं, उन्होंने जो स्ट्राइक करें बुल्ढाना में 7 साल से स्ट्राइक करें और इंडिया लेवल पर रामलीला मैदान में भी करें उन्होंने। इसके पहले वित्त निर्मला सीतारमन के साथ बातचीत करें उन्होंने। ये पेंशन जो है इस बार बजट में रखो 7500 पेंशन प्लस DA रख के, प्लस मेडिकल ये रख के, ये जो रिटायरमेंट के लोग हैं हिंदुस्तान भर में, जो कंपनी वाले, बैंकिंग वाले, फैक्ट्री वाले, थिएटर वाले, दूसरे कौन कौन है, सब उनकी सबका डिमांड है 1,75,00,000 कुछ तो है वो लोग वर्कर्स, उनकी पेंशन 7500 प्लस DA होना चाहिए। इसलिए आज हिंदुस्तान भर में डिप्टी कमिश्नर के थ्रू चीफ प्राइम मिनिस्टर को मनवी दे रहे हैं DA प्लस ये किस हाल में भी ये बार ये पेंशन का जो है बजट में रखना बोल के मैं कहते हुए अपनी बात को खत्म। बोले सर सर ನನ್ನ ಹೆಸರು आया मुशरफ KSRT जनरल सेक्रेटरी ओके। ನಾನು ವೀರ್ ಕುಮಾರ್ ಗಡಾದ, ರಾಷ್ಟ್ರೀಯ ಸಂಘರ್ಷ ಸಮಿತಿ ಉಪಾಧ್ಯಕ್ಷ ಕರ್ನಾಟಕದ। ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಯವರ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ। ನಮ್ಮ ಪೆನ್ಷನ್ನು 500ರಿಂದ ಭಾಳ ಅಂದರೆ 2500 ಇಷ್ಟೇ ಪೆನ್ಷನ್ ಅದ। ಇದು ಒಂದು ಸ್ಕೀಮ್ ಅದ, ಸೆಲ್ಫ್ ಫಂಡೆಡ್ ಸ್ಕೀಮ್ ಅಂತೇಳಿ, ಇದಕ್ಕೆ DA ಇಲ್ಲ। ಇದು ಯಾವ ನಮ್ಮ ಭಾರತದ ಆರ್ಥಿಕ ತಜ್ಞ ಮಾಡ್ಯ ನಾವು ಗೊತ್ತಿಲ್ಲ, ಇವತ್ತಿಗೂ ಅವರು ಅದನ್ನೇ ವಾದಿಸ್ತಾರೆ। EPFOದವರು DA ಇರಲಾರ್ದು ಪೆನ್ಷನ್ನೇ ಕೊಡ್ತಾ ಇದ್ದಾರೆ। ಇವತ್ತು ರಿಟೈರ್ಡ್ ಆದ್ರೆ 1000 ರೂಪಾಯಿ 10,000 ರೂಪಾಯಿ ಬರ್ತದಂದ್ರೆ ಅವ 20 ವರ್ಷ ಜೀವಂತಿದ್ರು 1000 ರೂಪಾಯಿ ಬರೋದು। ಇವತ್ತಿನ ದಿವಸ ಹೇಳಕತ್ತಾರ ಅವರು, ನಾವು ವೇತನ ಮಿತಿ ಹೆಚ್ಚು ಮಾಡ್ಯಾವು, 21,000 ಮಾಡ್ಯಾವು, ನಿಮಗೆ 10,500 ಪೆನ್ಷನ್ ಬರ್ತದಂತ। ಓಕೆ, 21,500 ಮಾಡಿರಿ, 10,500 ಪೆನ್ಷನ್ ಬರ್ತದೆ ಇವತ್ತು। ಇನ್ನು ಮುಂದೆ 10 ವರ್ಷಕ್ಕೆ ನಾವು ಜೀವಂತಿದ್ದೇವೆ ಅಂದ್ರೆ 10 ವರ್ಷ ನಂತರ ಎಷ್ಟು ಕೊಡ್ತೀರಿ? 10,500। ಇವತ್ತಿನ 10,500 ಮುಂದಿನ 10 ವರ್ಷಕ್ಕೆ ಸಾಲ್ತದನ್ರಿ? ಇದು ಯಾವ ಪಂಡಿತ ಆರ್ಥಿಕ ತಜ್ಞ ಮಾಡಿರಬಹುದು ಈ ಪೆನ್ಷನ್ ಸ್ಕೀಮನ್ನು ನೋಡ್ರಿ। ಅದ್ರ ಸಲುವಾಗಿ ನಾವು ಈಗಾಗಲೇ ನಮ್ಮ ಪ್ರಧಾನಿ ಮೋದಿಜಿ ಅವರಿಗೆ ನಾವು ಸಾಕಷ್ಟು ಸಲ, 2 ಸಲ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ನ್ಯಾಷನಲ್ ಲೀಡರ್ಸ್ ಭೇಟಿಯಾಗಿದ್ದಾರೆ, ಮಾತಾಡಿದ್ದಾರೆ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ। ಅದೇ ರೀತಿ ಮೊನ್ನೆ ಡಿಸೆಂಬರ್ ಒಳಗೆ ಸರಣಿ ಸಭೆಗಳಾಗಿದ್ದವು, ಸರಣಿ ಸಭೆ ಒಳಗೆ ನಿಮ್ಮ DA ನಾವು ಹೆಚ್ಚು ಮಾಡಿಕೊಡ್ತೇವೆ ಅಂತೇಳಿ ಮಾತುಕತೆ ಒಪ್ಕೊಂಡಾರ। ಈ ಸೆಲ್ಫ್ ಫಂಡೆಡ್ ಸ್ಕೀಮ್ ಅಂತೇನು EPF ಹೇಳ್ತದೆ ಇದು ಬೇರೆನೇ, ಇದ್ರ ಅಲ್ದೇ ಸರ್ಕಾರ 3,000 EPFದಿಂದ ಸರ್ಕಾರ 3,000 6,500 ಪ್ಲಸ್ ಅದಕ್ಕೆ DA 20% ಸೇರಿಸಿ 7,800ವರೆಗೂ ಹೆಚ್ಚು ಮಾಡಿ ನಮ್ಮ ಪೆನ್ಷನ್ ಬರೋ ಪೆನ್ಷನ್ 1,000 ಇತ್ತಂದ್ರೆ 7,800 ಸೇರಿ 8,800, ಯಾರಿಗೆ 2,000 ಇತ್ತಂದ್ರೆ 9,800, ಯಾರಿಗೆ 3,000 ಇತ್ತಂದ್ರೆ 10,800, ಈ ರೀತಿ ಪೆನ್ಷನ್ ಹೆಚ್ಚು ಮಾಡಲಿಕ್ಕೆ ಮಾತುಕತೆ ಆಗ್ಯದ। ಈ ಮಾತುಕತೆ ಪ್ರಕಾರ ಬಜೆಟ್ನೊಳಗೆ ಹಾಕೊಳ್ಳಿಕತ್ತಾರ। ಖಂಡಿತವಾಗಿಯೂ ಈ ಬಜೆಟ್ನೊಳಗೆ ಅವರು ಮಾಡಲೇಬೇಕು। ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅವ್ರ ಜೊತೆ ಭೇಟಿಯಾದಾಗ ಅವರು ಮಾತು ಕೊಟ್ಟಾರ,
ನಾನು ನಿಮ್ಮ ಪೆನ್ಷನ್ ಹೆಚ್ಚು ಮಾಡೇ ಮಾಡ್ತೀನಿ, ಖಂಡಿತವಾಗಿಯೂ ನಿಮ್ಮ ಪೆನ್ಷನ್ ಹೆಚ್ಚು ಮಾಡ್ತೀನಿ. ನೀವು ಊರಿಗೆ ಹೋಗ್ರಿ, ಏನು ಹೋರಾಟ ಮಾಡಬೇಡ್ರಿ, ಯಾರು ಉಪವಾಸ ಸತ್ಯಾಗ್ರಹ ಕುಂದಿರ್ಬೇಡ್ರಿ, ಮನೆಗೆ ಹೋಗ್ರಿ, ಶಾಂತವಾಗಿರ್ರಿ, ಬಜೆಟ್ನೆಲ್ಲ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಾರ. ಆ ಆಶ್ವಾಸನೆ ಕೊಟ್ಟಂಗೆ ಮಾಡೇಬೇಕು ಅಂಥೇಳಿ ನಾವು ಮತ್ತೆ ಪ್ರಧಾನಿ ಮೋದಿಜಿಯವರಿಗೆ ಮನವಿ ಕೊಡ್ಲಿಕ್ಕೆ ನಾವು ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾಧಿಕಾರಿ ಅವ್ರ ಜೊತೆಲೇ ಬಂದಿದ್ದೆವು. ಸರ್, ಅವರ ಅಕಸ್ಮಾತ್ ಈ ಬಜೆಟ್ದಲ್ಲಿ ಇದು ಏನು ಅವರೆಲ್ಲ ಭರವಸೆ ಕೊಟ್ಟಿದಾರಲ್ಲ ಅದು ಈಡೇರಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ಥರ ಇರ್ತದೆ? ನಮ್ಮ ಹೋರಾಟ ಉಗ್ರವಾದ ಹೋರಾಟ ಇರ್ತದ. ನಾವು ಹೆಂಗೂ ಈಗಾಗಲೇ 68, 69, 70, 75 ವಯಸ್ಸಿಗೆ ಬಂದಿದ್ದೆವು. ಇನ್ನೇನು ಉದುರು ಎಲೆ ಇದ್ದಂಗೆ ನಾವು ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಆಮರಣ ಉಪವಾಸ ಕೂಡಲಿಕ್ಕೆ ತಯಾರಾಗಿದ್ದೆವು. ಇಡೀ ರಾಷ್ಟ್ರಾದ್ಯಂತ ಆಮರಣ ಉಪವಾಸ ಕೂತ್ಕೊಂಡ್ರೆ ವಯಸ್ಸಾದವ್ರು ನಾವು ಉಪವಾಸ ಎಷ್ಟು ದಿವಸ ಕುಂದಿರ್ಲಿಕ್ಕೆ ಸಾಧ್ಯದ? 1 ದಿವಸ 2 ದಿವಸ ಗೊಟಕ್ಕೆ ಕಾಣ್ತೇವೆ. ಅದರದ್ದು ಪಾಪ, ಅದರ ಶಾಪ ಸರ್ಕಾರಕ್ಕೆ ತಡ್ತದ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸರ್, ಇವತ್ತು ಇದೇ ಪ್ರತಿಭಟನೆ ಮಾಡ್ತಾ ಇರೋ ಬರೀ ಕೊಡತ್ರಿ, ಇದು ದೇಶಾದ್ಯಂತ ಇದೆಯೋ ರಾಜ್ಯಾದ್ಯಂತ? ಆಲ್ ಓವರ್ ಇಂಡಿಯಾ. ನಮ್ಮ 22ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೂ ಜಿಲ್ಲಾಧಿಕಾರಿಗೆ ಮುಖಾಂತರ ಪ್ರಧಾನಿ ಮೋದಿಯವರಿಗೆ ಮನವಿ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು 22ನೇ ತಾರೀಕಿನ ದಿವಸ ನಾವು ಬಿಜಾಪುರದಲ್ಲಿ ಕೊಡ್ತಾ ಇದ್ದೇವೆ. ಸರ್, ಹೆಸರು ಹೇಳ್ರಿ? ನನ್ನ ಹೆಸರು ವೀರಕುಮಾರ್ ಗಡಾದ, ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಉಪಾಧ್ಯಕ್ಷ. ದಯಮಾಡಿ ಇದನ್ನೆಲ್ಲ ಪೇಪರಿಗೆ ಕೊಡ್ರಿ, ಹೈಲೈಟ್ ಮಾಡ್ರಿ. ಇದು ಹಿಂಗೆ ಉಪವಾಸ ಸತ್ಯಾಗ್ರಹ ಕೂಡ್ತಾರೆ, ಆಮರಣ ಉಪವಾಸ. ವೃದ್ಧರಿಗೆ 68, 70 ವಯಸ್ಸಾದವ್ರಿಗೆ ಈ ರೀತಿ ಪರಿಸ್ಥಿತಿ ತರೋದು ಸರಿಯಲ್ಲ. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು ಅಂಥೇಳಿ ನೀವು ಒಂದು ಸ್ವಲ್ಪ ಹೈಲೈಟ್ ಮಾಡ್ರಿ ಅಂತೇಳಿ ನಾನು ಕೇಳ್ತೀನಿ. ಭಾರತ ಸರ್ಕಾರ ಈ ಏನು ಸುಮಾರು 10 ವರ್ಷಗಳಿಂದ ನಾವು ಈಗ ನಮ್ಮ ಪಿಂಚಣಿ ಸಲುವಾಗಿ ನಾವು ಹೋರಾಡ್ತಾ ಇದ್ದೇವೆ. ಈಗ ನಮಗೆ ಕನಿಷ್ಠ ಪಿಂಚಣಿ ಬಗ್ಗೆ ಈಗಾಗಲೇ ನಮ್ಮ ಕಾರ್ಮಿಕ ಮುಖಂಡರೆಲ್ಲ ಹೇಳ್ಯಾರ. ನಮಗೆ ಕನಿಷ್ಠ 10,000, 15,000, 20,000 ಮತ್ತು ವಿತ್ DA ಆಗ್ಬೇಕಂತೇಳಿ ಹೇಳೇವು. ಈ 10 ವರ್ಷಗಳಲ್ಲಿ ಸುಮಾರು 100 ಹೋರಾಟಗಳನ್ನು ಮಾಡಿದೆವು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಭಾರತ ಸರ್ಕಾರದ ಸಚಿವರಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟದ ಪ್ರೈಮ್ ಮಿನಿಸ್ಟರ್ಗಾಗಿರ್ಬೋದು, ನಾವು ಈಗಾಗಲೇ ಎಲ್ಲರಿಗೂ ಮನವಿಗಳನ್ನು ಸಲ್ಲಿಸಿದ್ದೆವು. ಈಗಾಗಲೇ ಈ 10 ವರ್ಷಗಳ ನಂತರ ಈಗ ಕೊನೆ ಹಂತದ ಹೋರಾಟ ಅತಿ ನಾವು ಭಾಳ ಜೋರು ಮಾಡೇವು. ಈ ಹೋರಾಟದಲ್ಲಿ ಮಾನ್ಯ ಮೋದಿಯವರಿಗೆ ಈಗಾಗಲೇ ನಮ್ಮದು ಕೂಗು ಎಲ್ಲ ಭಾರತ ದೇಶಾದ್ಯಂತ ಎಷ್ಟು ಲಕ್ಷಾಂತರ ಜನರದಾರ. ಈ ಲಕ್ಷಾಂತರ ಜನರೊಳಗೆ ಸುಮಾರು 100 ಸಂಘ ಸಂಸ್ಥೆಗಳದಾವು, ಕೋಆಪರೇಟಿವ್ ಸೊಸೈಟಿ ಅದಾವು, ಕೋಆಪರೇಟಿವ್ ಬ್ಯಾಂಕ್ ಅದಾವು, BLD ಇರ್ಬೋದು, ಅಲ್ಲಮೀನ್ ಇರ್ಬೋದು, ಖಾದಿ ಗ್ರಾಮೋದ್ಯೋಗ ಇರ್ಬೋದು, 100 ಸಂಘ ಸಂಸ್ಥೆಗಳದಾವು. ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ. ಮುಂಬರುವ ದಿನಗಳಲ್ಲಿ ಏನು ಈ ಫೆಬ್ರವರಿ ಬಜೆಟ್ನಲ್ಲಿ ಆಗದಿದ್ರೆ ನಾವು ಇಡೀ ದೇಶದಾದ್ಯಂತ ನಮ್ಮ ಉಗ್ರ ಹೋರಾಟವನ್ನು, ಅನಿರ್ದಿಷ್ಟವಾದ ಹೋರಾಟವನ್ನು ನಾವು ಹಾಕೋತೇವೆ ಅಂತೇಳಿ ನಾವು EPS 95 ಪರವಾಗಿ ಹೋರಾಡ್ತಾ ಇದ್ದೇನೆ. GM ಬಿರಾದರ್, ಯೂನಿಯನ್ ಲೀಡರ್, ವಿಜಯಪುರ ವಿಭಾಗ. ಹೋರಾಟಕ್ಕೆ ಜಂಟಿ ಹೋರಾಟ ಸಮಿತಿಗೆ, ಜಂಟಿ ಹೋರಾಟ ಸಮಿತಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ. EPS 95 ಹೋರಾಟಕ್ಕೆ, EPS 95 ಹೋರಾಟಕ್ಕೆ. ಸರ್ಕಾರೇತರ ಸಂಸ್ಥೆಗಳು BLD ಕಾಲೇಜ್ ಬಂತು, ನಮ್ಮ ಖಾದಿ ಗ್ರಾಮೋದ್ಯೋಗ ಬಂತು, DCG ಬ್ಯಾಂಕ್ ಬಂತು, ನಮ್ಮ KSRTC ಬಂತು. ನಾವೆಲ್ಲರೂ ನಮಗೆಲ್ಲರಿಗೂ EPS 95 ಅಂತೇಳಿ ಸ್ಕೀಮ್ ಮಾಡಿದ್ದಾರೆ. ಈ ಸ್ಕೀಮ್ ಈಗಾಗಲೇ 30 ವರ್ಷ ಆಯಿತು. 30 ವರ್ಷದಿಂದ ಕೇವಲ ಕನಿಷ್ಠ ಪಿಂಚಣಿ 1,000 ಅದ. ಆಮೇಲೆ ಎಲ್ಲರಿಗೂ ಪೆನ್ಷನ್ ಬರೋದು ಭಾಳ ಅಂದರೆ 2,500 ಬರ್ತದೆ. ಇಷ್ಟೇ ಕನಿಷ್ಠ ಪಿಂಚಣಿ ಬರ್ತದೆ. ಆದರೆ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ. ಸೆಲ್ಫ್ ಫಂಡೆಡ್ ಸ್ಕೀಮ್ ಒಳಗೆ ನಾವೆಲ್ಲರೂ 417, 541 ರೂಪಾಯಿ, 1,250 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದೆವು. ನಮ್ಮ ಸರ್ವಿಸ್ ಪೂರ್ತಿ ಆ ಕಾಂಟ್ರಿಬ್ಯೂಟ್ ಮಾಡಿದ ಅಮೌಂಟಿಂದನೇ ನಮಗೆ ಪೆನ್ಷನ್ ಕೊಡುವಂಥದ್ದು. ಆದರೆ ನಮಗೆ ಅತಿ ಕಡಿಮೆ ಪೆನ್ಷನ್ ಕೊಡ್ತಾ ಇದ್ದಾರೆ. ನಮಗೆ ಈ ಇವತ್ತಿನ ದಿನಮಾನದೊಳಗೆ ಈ 2,000, 2,500 ಪೆನ್ಷನ್ದಲ್ಲಿ ಉಪಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಕನಿಷ್ಠ ಪಿಂಚಣಿ 1,000 ಕೊಡ್ರಿ, 1,000 ರೂಪಾಯಿ, 7,500 ಪ್ಲಸ್ DA ಕೊಡ್ರಿ ಅಂತ ಹೇಳೇವು. DA ಇರಲಾರ್ದು ಪೆನ್ಷನ್ನೇ ಅಲ್ಲ ಅದು. ಯಾಕಂದ್ರೆ ಇವತ್ತು ರಿಟೈರ್ಡ್ ಅದಾವ 2,500 ತೊಗೊಂಡಂದ್ರೆ ಅವ್ನು ಸಾವಿತನೂ 2,500 ಇರ್ತದೆ. ಅದಕ್ಕೆ ಇದು ನಮಗೆ ಅಲ್ಲ, ನಮ್ಮ ತುಟ್ಟಿ ಭತ್ತೆ ಹೆಂಗೆ ಏರ್ತದೆ ಹಂಗೆ ನಮಗೆ ಏರಿಸಿ ಕೊಡಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟೆವು. ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಮಿಕ ಮಂತ್ರಿ, ಕೇಂದ್ರ ಕಾರ್ಮಿಕ ಮಂತ್ರಿ ಅವರು ಮನ್ಸುಖ್ ಮಾಂಡವಿಯಾ ಅವರು, ನಮ್ಮ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು, ಆಮೇಲೆ ನಮ್ಮ EPF ಕಮಿಷನರ್ ಇವರು ಎಲ್ಲರೂ ಸೇರಿ ನಮ್ಮ NAC ಮುಖಂಡರ ಜೊತೆ, ರಾಷ್ಟ್ರೀಯ ಮುಖಂಡರಾದ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವ್ರ ಜೊತೆ ಮಾತಾಡಿ
7,500 ಪ್ಲಸ್ DA ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಬಜೆಟಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವ್ರ ಜೊತೆ ನಮ್ಮ ಲೀಡರ್ಸ್ 2 ಸಲ ಮಾತಾಡ್ರಿ 3 ವರ್ಷದೊಳಗೆ, ಅವರು ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ಈ ಬಜೆಟ್ ಒಳಗೆ ತಪ್ಪಿಸಬಾರ್ದು, ಮಾಡಲೇ ಕೊಡಬೇಕು ಅಂತೇಳಿ ನಾವು ತಮ್ಮ ಮುಖಾಂತರ ಮೋದಿಯವರಿಗೆ ಮನವಿ ಕೊಡ್ತಾ ಇದ್ದೇವೆ. ತಾವು ಇಮಿಡಿಯೇಟ್ ಮೋದಿಯವರಿಗೆ ಕಳಿಸಿಕೊಟ್ರೆ ಬಜೆಟ್ ಪೂರ್ವ ಅವ್ರು ಮತ್ತೆ ಎಚ್ಚೆತ್ತುಕೊಂಡು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ವಿನಂತಿ ಮಾಡ್ತೇವೆ. S95 ನ್ಯಾಷನಲ್ ಎಜುಕೇಷನ್ ಕಮಿಟಿ ಹಾಗೂ ಎಲ್ಲ ನನ್ನ ಹಿರಿಯ ನಿವೃತ್ತ ನೌಕರ ಬಾಂಧವರೇ, ತಾವು ಏನು ತಮ್ಮ ಬೇಡಿಕೆ ಸಂಬಂಧ ಮಾನ್ಯ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಮನವಿಯನ್ನು ಸಲ್ಲಿಸಿದ್ದೀರಿ, ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಕಳಿಸ್ತಾ ಇದ್ದೀನಿ. ನಿಮ್ಮ ಬೇಡಿಕೆಗಳು ಈಡೇರುವ ಬಗ್ಗೆ ಬರೆದು ಕಳಿಸ್ತೀವಿ. ಖಂಡಿತ, ಥ್ಯಾಂಕ್ ಯು.